ಜೆಂಟಲ್ಮನ್, ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ಸದ್ಯ ಆಧ್ಯಾತ್ಮದ ಮೊರೆ ಹೋಗಿದ್ದಾರೆ. ಹಿಮಾಲಯದ ಮಡಿಲಿನಲ್ಲಿರುವ ಕೇದಾರನಾಥಕ್ಕೆ ಭೇಟಿ ನೀಡಿರುವ ಯುವ ಅಲ್ಲಿನ ಪ್ರಶಾಂತತೆಯಲ್ಲಿ ಕಳೆದು ಹೋಗಿದ್ದಾರೆ. ಕೇದಾರನಾಥನ ಸನ್ನಿಧಿಯಲ್ಲಿ ನಿಂತು ತಾವು ಅನುಭವಿಸಿದ ದಿವ್ಯ ಅನುಭೂತಿಯನ್ನ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ಯುವರಾಜ್ ಕುಮಾರ್ ಸ್ಯಾಂಡಲ್ವುಡ್ನ ಭರವಸೆಯ ನಟ. ಯುವ, ಎಕ್ಕ, ರಣಧೀರ, ಕಂಠೀರವ ಸೇರಿದಂತೆ ಹಲವು ಸಿನಿಮಾಗಳ ಮೂಲಕ ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಅದರಲ್ಲೂ ನಟ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ಬಳಿಕ ದೊಡ್ಡಮನೆಯ ಕುಡಿ ಯುವರಾಜ್ ಅವರಲ್ಲಿ ಅಪ್ಪು ಅವರನ್ನ ಕಂಡು ಎಲ್ಲರೂ ಕೂಡ ಅಪ್ಪುಗೆಯನ್ನ ನೀಡುತ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಆಗಿರುವ ಯುವರಾಜ್ ಕುಮಾರ್ ಅವರು ಎಕ್ಕ ಸಿನಿಮಾದ ಬಳಿಕ ಸದ್ಯ ಮುಂದಿನ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಮೊನ್ನೆಯಷ್ಟೇ ಬರ್ತ್ಡೇ ಆಚರಿಸಿಕೊಂಡಿರುವ ದೊಡ್ಡಮನೆಯ ಯುವರಾಜ್ ಕುಮಾರ್ ಸಿನಿರಂಗದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸುವ ಕನಸನ್ನ ಕಂಡಿದ್ದಾರೆ. ಕ್ಲಾಸ್ ಮತ್ತು ಮಾಸ್ ಸಿನಿಮಾಗಳನ್ನ ನೀಡುವಲ್ಲಿ ಹೊಸ ಕಥೆಯನ್ನ ಹುಡುಕುವ ಬ್ಯುಸಿಯಲ್ಲಿದ್ದಾರೆ. ಕಳೆದ ವರ್ಷ ತೆರೆ ಕಂಡಿದ್ದ ನಟ ಯುವರಾಜ್ ಕುಮಾರ್ ನಟನೆಯ ಎಕ್ಕ ಸಿನಿಮಾ ಸಕ್ಸಸ್ ಆಗಿ ಎಲ್ಲರ ಗಮನ ಸೆಳೆದಿತ್ತು. ವಿಭಿನ್ನ ಪಾತ್ರದ ಮೂಲಕ ನಟ ಯುವ ಬೆಳ್ಳಿ ತೆರೆಗೆ ಎಂಟ್ರಿ ಕೊಟ್ಟು ಕಮಾಲನ್ನ ಮಾಡಿದ್ರು. ಥೇಟ್ ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಅವರಂತೆ ತೆರೆಯಲ್ಲಿ ಕಮಾಲ್ ಮಾಡಿ ಅಭಿಮಾನಿಗಳ ಹೃದಯ ಗೆದ್ದಿದ್ರು. ಯುವ ಸಿನಿಮಾದ ಮೂಲಕ ನಟ ಯುವರಾಜ್ ಕುಮಾರ್ ಸಖತ್ ಸಂಚಲನ ಸೃಷ್ಟಿಸಿದ್ರು. ದೊಡ್ಡಮನೆ ಮೊಮ್ಮಗನ ಮೊದಲ ಸಿನಿಮಾ ಎನ್ನುವ ಕಾರಣಕ್ಕೆ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಹುಟ್ಟಿಸಿದ್ರು. ಅನೌನ್ಸ್ ಆದಾಗ್ಲೇ ಈ ಸಿನಿಮಾ ನೋಡ್ಲೇಬೇಕು ಗುರು ಅಂತ ಅದೆಷ್ಟೋ ಜನ ಮನಸ್ಸಲ್ಲೇ ಟಿಕೆಟ್ ಕಾದಿದ್ರು. ಆದ್ರೆ ಮೊದಲ ಸಿನಿಮಾದಲ್ಲೇ ಯುವ ಭರ್ಜರಿ ಯಶಸ್ಸು ಕಂಡಿದ್ರು. ಮುಗ್ಧತೆಯ ನಟನೆ ಮೂಲಕ ಪ್ರೇಕ್ಷಕರನ್ನ ಬೆರಗಾಗಿಸಿದ್ರು. ಸಿನಿಮಾ ಕೆಲಸಗಳ ಮಧ್ಯೆಯೂ ನಟ ಯುವರಾಜ್ ಕುಮಾರ್ ಒಂದಷ್ಟು ಆಧ್ಯಾತ್ಮಗಳ ಕಡೆ ಒಲವನ್ನ ತೋರಿದ್ದಾರೆ. ಶಿವನ ಜಪ ಮಾಡಲು ಹಿಮಾಲಯಕ್ಕೆ ತೆರಳಿದ್ದು ಪರ್ವತದ ತುತ್ತ ತುದಿಯಲ್ಲಿ ನಿಂತು ಕನ್ನಡದ ಕಂಪನ್ನ ಒಸರಿಸಿದ್ದಾರೆ. ಒಂಟಿ ಕಾಲಲ್ಲಿ ನಿಂತು ಮುಕ್ಕಣ್ಣನ ಜಪ ಮಾಡಿದ್ದಾರೆ. ನಟ ಯುವರಾಜ್ ಕುಮಾರ್ ಸದ್ಯ ಹಿಮಾಲಯದ ತಪ್ಪಲಿನಲ್ಲಿರುವ ಕೇದಾರನಾಥನ ದರ್ಶನ ಪಡೆದಿದ್ದಾರೆ. ಕೈಯಲ್ಲಿ ಕನ್ನಡದ ಬಾವುಟ ಹಿಡಿದು ಕೇದಾರನಾಥ ದೇಗುಲಕ್ಕೆ ತೆರಳಿದ್ದಾರೆ. ಬೆನ್ನಿಗೊಂದು ಬ್ಯಾಗ್ ಹಾಕೊಂಡು ತಲೆಗೆ ಕೇಸರಿ ಬಟ್ಟೆ ಕಟ್ಕೊಂಡು ಸಾಮಾನ್ಯರಂತೆ ಟ್ರೆಕ್ಕಿಂಗ್ ಮಾಡಿರುವ ಫೋಟೋವನ್ನ ನಟ ಯುವರಾಜ್ ಕುಮಾರ್ ಶೇರ್ ಮಾಡಿದ್ದಾರೆ. ಹಿಮಾಚ್ಛಾದಿತ ಬೆಟ್ಟ ಗುಡ್ಡಗಳ ನಡುವೆ ಯೋಗ ಮಾಡ್ತಾ ಸಾಧು ಸಂತರ ಜೊತೆ ಧ್ಯಾನದಲ್ಲಿ ಮಗ್ನರಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಕೇದಾರನಾಥ ಯಾತ್ರೆಯ ಅನುಭವವನ್ನ ಯುವ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ದೇಗುಲದ ಮುಂದೆ ನಿಂತಾಗ ಸಮಯವೇ ಸ್ತಬ್ಧವಾದಂತೆ ಭಾಸವಾಯಿತು. ಅಲ್ಲಿ ಭೂತಕಾಲವೂ ಇರಲಿಲ್ಲ, ಭವಿಷ್ಯ ಕಾಲವೂ ಇರಲಿಲ್ಲ, ಕೇವಲ ವರ್ತಮಾನ ಮಾತ್ರ ಇತ್ತು ಅಂತ ಬರೆದುಕೊಂಡಿದ್ದಾರೆ. ಅಲ್ಲದೆ ಪ್ರತಿ ಕ್ಷಣವೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಹರ ಹರ ಮಹದೇವ್ ಎಂಬ ಮಂತ್ರ ತಮ್ಮೊಳಗೆ ಪ್ರತಿಧ್ವನಿಸುತ್ತಿತ್ತು ಎಂದು ಹೇಳಿದ್ದಾರೆ. ದೇವರ ಸನ್ನಿಧಿಯಲ್ಲಿ ನಿಂತಾಗ ದೇವರೇ ನನ್ನ ಮುಂದಿದ್ದಾನೇ ಅನಿಸುತ್ತೆ. ಆ ಕ್ಷಣದಲ್ಲಿ ಏನನ್ನು ಕೇಳಬೇಕು, ಏನನ್ನು ಬಯಸಬೇಕು ಅನಿಸೋದಿಲ್ಲ. ನಾನು ಇರಬೇಕಾದ ಜಾಗದಲ್ಲಿ ಇದ್ದೀನಿ ಎಂಬ ಭಾವನೆ ಮೂಡಿತು ಅಂತ ತಮ್ಮ ದಿವ್ಯ ಅನುಭವವನ್ನ ಅಕ್ಷರಗಳ ಮೂಲಕ ನಟ ಯುವರಾಜ್ ಕುಮಾರ್ ಹೊರಹಾಕಿದ್ದಾರೆ. ಅಲ್ಲದೆ ತಮ್ಮ ಮುಂದಿನ ಹೊಸ ಸಿನಿಮಾಗಳ ಬಗ್ಗೆಯೂ ಅಭಿಮಾನಿಗಳ ಜೊತೆಗೆ ಹಂಚಿಕೊಂಡಿದ್ದಾರೆ. ಇನ್ನು ಯುವ ಅವರ ಮುಂದಿನ ಸಿನಿಮಾ ಯಾವುದು, ಮುಂದಿನ ಹೆಜ್ಜೆ ಏನು ಅಂತ ಕೇಳ್ತಾ ಇರುವವರಿಗೂ ಅವರು ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಹಿಮಾಲಯದ ಪ್ರಕೃತಿ, ಜನರ ಪ್ರಾರ್ಥನೆ, ದೇಗುಲದ ಗಂಟೆಯ ನಾದದ ನಡುವೆ ಮೌನವೇ ಅತಿದೊಡ್ಡ ಶಬ್ದವಾಗಿತ್ತು.
ಹಾಗಾಗಿ ನನ್ನ ಮುಂದಿನ ಪ್ರಾಜೆಕ್ಟ್ ಹಾಗೂ ನಡೆಯ ಬಗ್ಗೆ ಕೇಳುವವರು ಸದ್ಯಕ್ಕೆ ಆ ಮೌನವನ್ನ ಎಂಜಾಯ್ ಮಾಡಿ ಅಂತ ಹೇಳುವ ಮೂಲಕ ಸದ್ಯಕ್ಕೆ ಬ್ರೇಕ್ ನಲ್ಲಿರೋದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೊದಲ ಸಿನಿಮಾದ ಬಳಿಕ ತಮ್ಮದೇ ಆದ ಸಮಯಾವಕಾಶ ತೆಗೆದುಕೊಂಡಿರುವ ಯುವ ಇದೀಗ ಆಧ್ಯಾತ್ಮದ ಹಾದಿಯಲ್ಲಿ ಮನಃಶಾಂತಿ ಕಂಡುಕೊಂಡಿದ್ದಾರೆ. ಹಿಮಾಲಯದ ಚಳಿಯಲ್ಲಿ ಶ್ವಾನಗಳ ಜೊತೆ ಆಟ ಆಡ್ತಾ ಪ್ರಕೃತಿಯ ಮಡಿಲಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಒಂದಷ್ಟು ವೈಯಕ್ತಿಕ ಬದುಕು ಹಾಗೂ ಮಾನಸಿಕ ನೋವಿಗೆ ಮುಲಾಮು ಹುಡುಕುವ ಕೆಲಸ ಮಾಡಿದ್ದಾರೆ. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.